ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಚಾತುರ್ಮಾಸದಲ್ಲಿ ಪ್ರತಿನಿತ್ಯ ದೇವರ ಮುಂದೆ ಹಾಕುವ ಕೆಲವು ರಂಗೋಲಿಗಳನ್ನು ಈಗ ನೋಡೋಣ. ಇದು ಆರೋಗ್ಯ ಭಾಗ್ಯ ರಂಗೋಲಿ. ಈ ರಂಗೋಲಿಯನ್ನು ಪ್ರತಿನಿತ್ಯ ದೇವರ ಮುಂದೆ ಬಿಡಿಸುವುದರಿಂದ ಮನೆಯಲ್ಲಿ ಎಲ್ಲರೂ ಆರೋಗ್ಯದಿಂದ ಇರುತ್ತಾರೆ ಹಾಗೂ ಯಾವುದೇ ವ್ಯಾಧಿಗಳಿದ್ದರೂ ಶೀಘ್ರದಲ್ಲಿ ಪರಿಹಾರವಾಗುತ್ತವೆ. ಅಕ್ಷಯ ಪಾತ್ರೆ ರಂಗೋಲಿ. ಇದು ಲಕ್ಷ್ಮೀ ಪದ್ಮ ರಂಗೋಲಿ. ಈ ರಂಗೋಲಿಯನ್ನು ಪ್ರತಿನಿತ್ಯ ದೇವರ ಮುಂದೆ ಹಾಕುವುದರಿಂದ ಧನ ಧಾನ್ಯ ಸಂಪತ್ತು ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಇದು ನಾರಾಯಣನ ನಾಲಿಗೆ ರಂಗೋಲಿ ಎನ್ನುತ್ತಾರೆ ಇದಕ್ಕೆ. ಈ ರಂಗೋಲಿಯನ್ನು ಪ್ರತಿನಿತ್ಯ ದೇವರ ಮುಂದೆ ಬಿಡಿಸುವುದರಿಂದ ಶ್ರೀ ನಾರಾಯಣನ ಅನುಗ್ರಹದಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಇರಬಹುದಾಗಿದೆ. ಈಗ ಈ ರಂಗೋಲಿಗಳನ್ನು ಹೇಗೆ ಹಾಕಬೇಕೆಂಬುದನ್ನು ನೋಡೋಣ. ನೋಡಿ, ಇದು ಆರೋಗ್ಯ ಭಾಗ್ಯ ರಂಗೋಲಿ. ಆರೋಗ್ಯ ಭಾಗ್ಯ ರಂಗೋಲಿ ಇದು ತುಂಬ ಸುಲಭವಾಗಿದೆ. ಈ ರೀತಿ ಆರೋಗ್ಯ ಭಾಗ್ಯ ರಂಗೋಲಿಯನ್ನು ಬಿಡಿಸಬೇಕು. ಇದರಿಂದ ಒಳ್ಳೆಯ ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ಇದು ಅಕ್ಷಯ ಪಾತ್ರೆ ರಂಗೋಲಿ. ಈ ರಂಗೋಲಿಯನ್ನು ಪ್ರತಿನಿತ್ಯ ಬಿಡಿಸುವುದರಿಂದ ಮನೆಯಲ್ಲಿ ಧನ ಧಾನ್ಯಾದಿಗಳು ಅಕ್ಷಯವಾಗುತ್ತವೆ, ಯಾವುದಕ್ಕೂ ಕೊರತೆಯಾಗುವುದಿಲ್ಲ. ಇದು ಲಕ್ಷ್ಮೀ ಪದ್ಮ ರಂಗೋಲಿ. ನೋಡಿ, ಈ ರೀತಿ 8 ಚುಕ್ಕೆ 7 ಚುಕ್ಕೆ 8 ಚುಕ್ಕೆ ನಂತರ 7 ಚುಕ್ಕೆ 6 3 ಈ ರೀತಿ ಎರಡೂ ಬದಿಯಲ್ಲಿ ತೆಗೆದು ಈ ರೀತಿ ಲಕ್ಷ್ಮೀ ಪದ್ಮ ರಂಗೋಲಿಯನ್ನು ಬಿಡಿಸಬೇಕು. ಇದರಿಂದ ಸಂಪತ್ತು ಐಶ್ವರ್ಯಾದಿಗಳು ಪ್ರಾಪ್ತಿಯಾಗುತ್ತವೆ.
ಇದು ನಾರಾಯಣನ ನಾಲಿಗೆ ರಂಗೋಲಿ ಎಂದು ಕರೆಯುತ್ತಾರೆ ಇದಕ್ಕೆ. ನೋಡಿ, ಇದು ತುಂಬ ಸುಲಭವಾಗಿದೆ. 5 ಚುಕ್ಕೆಯಿಂದ 3 ಚುಕ್ಕೆವರೆಗೆ ಈ ರೀತಿ ಹಾಕಿ ಈ ರೀತಿ ರಂಗೋಲಿಯನ್ನು ಬಿಡಿಸಬೇಕು. ಈ ನಾರಾಯಣನ ನಾಲಿಗೆ ರಂಗೋಲಿಯನ್ನು ಪ್ರತಿನಿತ್ಯ ಹಾಕುವುದರಿಂದ ನಾರಾಯಣನ ಅನುಗ್ರಹದಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿಯಿಂದ ಇರಬಹುದಾಗಿದೆ. ನೋಡಿ, ಮುಂದಿನ ವಿಡಿಯೋದಲ್ಲಿ ಇನ್ನೂ ಕೆಲವು ರಂಗೋಲಿಗಳನ್ನು ತಿಳಿಸಲಾಗುವುದು. ನೋಡಿ, ಈ 4 ರಂಗೋಲಿಗಳನ್ನು ಪ್ರತಿನಿತ್ಯ ದೇವರ ಮುಂದೆ ಬಿಡಿಸಬೇಕು. ಶ್ರೀ ಲಕ್ಷ್ಮೀ ವೆಂಕಟೇಶ ಪ್ರಸನ್ನ ಎಂದು ಬರೆಯಬೇಕು. ನಂತರ ಒಂದು ಪದ್ಮವನ್ನು ಬಿಡಿಸಿ ಎಡ ಬಲದಲ್ಲಿ ಶಂಖಚಕ್ರಗಳನ್ನು ಬಿಡಿಸಬೇಕು. ಈ ರಂಗೋಲಿಗಳನ್ನು ಪ್ರತಿನಿತ್ಯ, ಅದರಲ್ಲೂ ವಿಶೇಷವಾಗಿ ಚಾತುರ್ಮಾಸದಲ್ಲಿ ಪ್ರತಿನಿತ್ಯ ಹಾಕುವುದರಿಂದ ಆರೋಗ್ಯ, ಧನ, ಧಾನ್ಯ, ಸಂಪತ್ತು ಹಾಗೂ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಪ್ರಾಪ್ತಿಯಾಗುತ್ತದೆ. ರಂಗೋಲಿ ಹಾಕಿದ ನಂತರ ಅರಿಶಿಣ, ಕುಂಕುಮ, ಹೂಗಳನ್ನು ಏರಿಸಬೇಕು.